ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ತುಂಬಾ ಟೇಸ್ಟಿಯಾಗಿರುವಂತಹ ಮೋಮೋಸ್ ಮಾಡ್ತಾ ಇದ್ದೀನಿ. ಇದಕ್ಕೋಸ್ಕರ ನಾನೊಂದು 1/4 kg ಆಗುವಷ್ಟು ಮಾಂಸದ ಪೀಸನ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಅದನ್ನು ಬೇಯಿಸ್ಕೊಳ್ಳಿ. ಇಲ್ಲಿ ನಾನು 1/4 kg ಆಗುವಷ್ಟು ಮೈದಾ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಬಿಸಿ ನೀರು ಹಾಕಿ ಕಲಿಸ್ಕೊತಾ ಇದ್ದೀನಿ. ಕಲಿಸ್ಕೊಂಡು ಅದನ್ನು ಒಂದು ಅರ್ಧ-ಮುಕ್ಕಾಲು ಗಂಟೆ ಆಗುವಷ್ಟು ತನಕ ಅದನ್ನು ಈ ಥರ ನಾದಿಸ್ಕೊಂಡು ತುಂಬ ಸಾಫ್ಟ್ ಆಗೋಕ್ಕೆ ಬಿಡಿ. ಇಲ್ಲಿ ನೋಡಿ, ಬೇಯಿಸಿರುವಂಥ ಚಿಕನ್ ಇವಾಗ ರೆಡಿಯಾಗಿದೆ. ಅದನ್ನು ನಾನೊಂದು ಮಿಕ್ಸಿ ಜಾರಲ್ಲಿ ಹಾಕಿ ಅದನ್ನು ಪುಡಿ ಮಾಡ್ಕೋತೀನಿ. ಈ ಪುಡಿ ಮಾಡ್ಕೊಂಡಿಟ್ಟಿರುವಂಥ ಮಸಾಲೆ, ಅದು ನಾವು ಸ್ವಲ್ಪ ಪ್ಯಾನಲ್ಲಿ ಎಣ್ಣೆ ತೊಗೊಂಡು ಅದನ್ನೆಲ್ಲ ಇಲ್ಲಿ ನೋಡಿ, ಕೊತ್ತಂಬರಿ ಸೊಪ್ಪು, ಈ ಥರ ಪುಡಿ ಮಾಡಿಟ್ಟಿರುವಂಥ ಚಿಕನ್, ಹಸಿಮೆಣಸಿನ್ಕಾಯಿ 2, ಕ್ಯಾರೆಟ್ 1 ತಗೊಂಡು, ಆಮೇಲೆ ಸೋಯಾ ಸಾಸ್ ಸ್ವಲ್ಪ ಆ್ಯಡ್ ಮಾಡಿ ಪ್ಯಾನಲ್ಲಿ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ಫ್ರೈ ಮಾಡಿಕೊಂಡು ಮಕ್ಕಳಿಗೆಲ್ಲ ತುಂಬ ಟೇಸ್ಟಿಯಾಗಿರೋಂಥ ಮೋಮೋಸ್ ನಾವು ಅಂಗಡಿನಲ್ಲಿ ಬೇರೆ ಏನೋ ನಮಗೆ ಗೊತ್ತಿರದೇ ಇರೋಂಥ ಮಸಾಲೆಗಳನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡಿರೋಂಥ ಕೊಡೋದಕ್ಕಿಂತ ಮನೆಯಲ್ಲೇ ರೆಡಿ ಮಾಡಿರೋಂಥ ಈ ಥರ ಮೋಮೋಸ್ ಮಾಡಿ ಮಕ್ಕಳಿಗೆ ಸ್ನ್ಯಾಕ್ಸಿಗೆ ರೆಡಿ ಮಾಡಿ ಈ ಥರ ಕೊಡ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಇಲ್ಲಿ ನೋಡಿ, ಇವಾಗ ಇದು ಮಸಾಲೆ ರೆಡಿಯಾಗಿದೆ. ಇವಾಗ ನಾವು ಮೈದಾ ಏನು ಕಲಸಿಟ್ಕೊಂಡಿದ್ದೀವಿ ಮುಂಚೆ, ಅದನ್ನು ಇವಾಗ ಈ ಥರ ಚಪಾತಿ ಹಿಟ್ಟಿನ ಥರ ಉಂಡೆ ಮಾಡಿ ಈ ಥರ ಒಂದು ಹದಕ್ಕೆ ಕಟ್ ಮಾಡಿಕೊಂಡು ಮಸಾಲೆನ ಮಿಕ್ಸ್ ಮಾಡಿ ಈ ಥರ ನಿಮಗೆ ಬೇಕಾಗಿರುವಂಥ ಶೇಪಲ್ಲಿ ಇದನ್ನು ಶೇಪ್ ಮಾಡಿಕೊಂಡು ನೋಡಿ, ಈ ಥರ ಅದರ ಲಿಡ್ಡನ್ನ ಈ ಥರ ಮುಚ್ಕೊಂಡು ಮೋಮೋಸ್ ಆಕೃತಿಯಲ್ಲಿ ಯಾವ ಶೇಪ್ ಬೇಕಾದರೂ ನಿಮಗೆ ಮಾಡ್ಕೋಬೋದು. ನಾನು ಈ ಥರ ಶೇಪ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನು ಹಬೆಯಲ್ಲಿ ಬೇಯಿಸ್ಕೋಬೇಕು. 15-20 ನಿಮಿಷ ಆಗುವಷ್ಟು ಇದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳಿ. ಈ ಥರ ಬೇಯಿಸ್ಕೊಂಡು ನಂತರ ನೋಡಿ, ಇಲ್ಲಿ ನಾನು ಇವಾಗ ಟೊಮೆಟೊ ಚಟ್ನಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಒಂದು 4 ಒಣಮೆಣಸು ತೊಗೊಂಡಿದ್ದೀನಿ ಇಲ್ಲಿ. ಆಮೇಲೆ 2 ಟೊಮೆಟೊ ಈ ಥರ ಕಟ್ ಮಾಡ್ಕೊಳ್ಳಿ. ಈ ಟೊಮೆಟೊ, ಆಮೇಲೆ 4 ಬೀಜ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದನ್ನೆಲ್ಲ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡು ಎಷ್ಟು ಸಿಂಪಲ್ ಆಗಿರುತ್ತೆ. ಈ ಥರ ಬೇಯಿಸ್ಕೊಂಡು ಅದರ ಸಿಪ್ಪೆ ಏನಿದೆ ಟೊಮೆಟೊದು ಅದನ್ನು ತಗೊಂಡು ಸ್ವಲ್ಪ ಉಪ್ಪು ಹಾಕಿ ಈ ಥರ ಗ್ರೈಂಡ್ ಮಾಡ್ಕೊಳ್ಳಿ. ಅದನ್ನು ಸ್ವಲ್ಪ ಎಣ್ಣೆ ಪ್ಯಾನ್ಗೆ ಹಾಕಿ ಈ ಥರ ಬಿಸಿ ಮಾಡ್ಕೊಳ್ಳಿ. ಟೊಮೆಟೊ ಚಟ್ನಿನೂ ರೆಡಿಯಾಗಿರುತ್ತೆ. ಮೋಮೋಸ್ ತುಂಬಾ ಚೆನ್ನಾಗಿರ್ತದೆ. ಈ ಥರ ತಿನ್ನೋಕ್ಕೆ ಟ್ರೈ ಮಾಡಿ ನೋಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.